ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಬಹುದು ವೀಕ್ಷಣೆ, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂತ ಮಾಹಿತಿ ಏನು ವಿದ್ಯಾರ್ಥಿ ವೇತನ, ಇಲ್ಲಿ ಸ್ಕಾಲರ್ಶಿಪ್. ಇದು 1ನೇ ತರಗತಿಯಿಂದ ನೀವು ಡಿಗ್ರಿ ಕಲಿತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಕ್ಕಂತ ಏನು ಸ್ಕಾಲರ್ಶಿಪ್ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನು ನಮ್ಮ ಚಾನೆಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಣೆ. ಯಾಕಂದ್ರೆ ನಾನು ನಿಮ್ಗೆ ಯಾವುದೇ ತರಹದ ಮಾಹಿತಿಗಳನ್ನ ತಿಳಿಸ್ತಾ ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ, ನಿಮಗೂ ಕೂಡ ಮಾಹಿತಿ ತಿಳಿಯುತ್ತೆ ವೀಕ್ಷಣೆ. ಸರಿನಾ? ನಿಮ್ಗೆ ಎಜುಕೇಶನ್ ಪರ್ಪಸ್ ಆಗಿ ನೀವು ಯಾವುದೇ ತರಹದ ಜಾಬ್ ಆಗ್ಲಿ ಅಥವಾ ಸ್ಕಾಲರ್ಶಿಪ್ ಆಗ್ಲಿ, ಯಾವುದೇ ಎಜುಕೇಶನ್ ಪರ್ಪಸ್ ಆಗಿ ಅಪ್ಲಿಕೇಶನ್ ಗಳು ಬಂದ್ರೆ ನಾನು ನಿಮ್ಗೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ವೀಕ್ಷಣೆ. ಹಾಗಾಗಿ ಇನ್ನೂ ನಮ್ಮ ಚಾನೆಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಏನು ಸ್ಕಾಲರ್ಶಿಪ್. ಇದು ನೋಡ್ಬೋದು SSP ಸ್ಕಾಲರ್ಶಿಪ್ ಬಗ್ಗೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ. ಹಾಗಾಗಿ SSP ಸ್ಕಾಲರ್ಶಿಪ್ ನ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. SSP ಸ್ಕಾಲರ್ಶಿಪ್ ಗೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು, ಮತ್ತೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಇದು ಯಾರೆಲ್ಲ ಅಪ್ಲೈನ ಮಾಡಬಹುದು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ವೀಕ್ಷಣೆ. ಸರಿನಾ? ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇದು SSP ಸ್ಕಾಲರ್ಶಿಪ್ ಯಾರಿಗೆಲ್ಲ ಬರುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಲಿತಕ್ಕಂಥ ಪ್ರೈಮರಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ಇದು ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ PUC ಕಲಿತಕ್ಕಂಥ ಏನು ಫಸ್ಟ್ PUC, ಸೆಕೆಂಡ್ PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಕೋರ್ಸ್ ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಏನು ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ ITI ಡಿಪ್ಲೊಮಾ ಮಾಡಿರೋರ್ಗೂ ಈ ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು, ನೀವು ಏನಾದ್ರೂ ಡಿಗ್ರಿ ಕಲಿತಾ ಇದ್ರೆ, ಡಿಗ್ರಿಯಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್, BBA ಏನು BCA ಕಲಿತಕ್ಕಂತ ವಿದ್ಯಾರ್ಥಿಗಳು ಕೂಡ ಇದು ಏನು ಸ್ಕಾಲರ್ಶಿಪ್ ಬರುತ್ತೆ. ಹಾಗೆ ಪ್ರೊಫೆಷನಲ್, ಇದು ಮೆಡಿಕಲ್ ಮತ್ತೆ ಪ್ರೊಫೆಷನಲ್ ಕೋರ್ಸಸ್ ಗಳು ಯಾರೆಲ್ಲ ನೀವು ಕಲಿತಾ ಇರ್ತೀರಾ, ನಿಮ್ಗೂ ಕೂಡ ಇದು ಸ್ಕಾಲರ್ಶಿಪ್ ಬರುತ್ತೆ ವೀಕ್ಷಣೆ. ಮತ್ತೆ ನಿಮ್ಗೆ ಏನು ಡೇಟ್ ಗಳನ್ನ ಬೇರೆ ಕೊಟ್ಟಿರ್ತಾರೆ, ಯಾವತ್ತಿಂದ ಅಪ್ಲೈ ಮಾಡಬಹುದು, ಯಾವತ್ತಿಂದ ಇಲ್ಲ, ಯಾರಿಗೆಲ್ಲ ಯಾವಾಗ ಅಪ್ಲೈ ಮಾಡೋದಕ್ಕೆ ಟೈಮ್ ಕೊಟ್ಟಿರ್ತಾರೆ ಅಂತಕ್ಕಂಥದ್ದನ್ನ ಬೇರೆ ಅವರಿಗೆ ಏನು ಇವಾಗ ಇನ್ನು ಏನಪ್ಪಾ ಅಂದ್ರೆ ಇವಾಗ ಸ್ಟಾರ್ಟ್ ಆಗಿರೋದು, ಯಾರಿಗೆಲ್ಲ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದನ್ನ ನೋಡೋಣ. ಮತ್ತೆ ಏನೆಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಂತಕ್ಕಂಥದ್ದನ್ನ ನೋಡೋಣ. ಸರಿನಾ? ನಿಮ್ಗೆ ಬೇರೆ ರೀತಿಯ ಟೈಮ್ ಗಳನ್ನ ಕೊಟ್ಟಿರ್ತಾರೆ. ಮತ್ತೆ ನೀವು ರೈತ ವಿದ್ಯಾನಿಧಿ ಆಗಿರ್ಬೋದು, ಮತ್ತೆ ನಿಮ್ಮ ಲೇಬರ್ ಸ್ಕಾಲರ್ಶಿಪ್ ಆಗಿರ್ಬೋದು, ಇದರಲ್ಲಿ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಪ್ರತಿಯೊಂದು ಮಾಹಿತಿ ಇದು ನಿಮಗಾಗಿ ಮಾಹಿತಿ ವೀಕ್ಷಕರೇ. ಸರಿನಾ? ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಡಾಕ್ಯುಮೆಂಟ್ಸ್. 1 to 10th ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದು SSP ಅಪ್ಲಿಕೇಶನ್ ಹಾಕೋದಕ್ಕೆ. ಇದು SSP ಅಂದ್ರೆ ಇದು ನೋಡ್ಬೋದು ನಿಮ್ಗೆ ವಿದ್ಯಾಸಿರಿ ಮತ್ತೆ ಏನು ಬರುತ್ತೆ ಆ ಸ್ಕಾಲರ್ಶಿಪ್ ಆಗಿರುತ್ತೆ ವೀಕ್ಷಕರೇ. ಇದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೇಳಿ SSP ಅಂತ ಇರುತ್ತೆ. ನಿಮ್ಗೆ ವಿದ್ಯಾರ್ಥಿ ವೇತನ, ಇದು ಏನು ಕರ್ನಾಟಕ ಸರ್ಕಾರದ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥ ಏನು ಸ್ಕಾಲರ್ಶಿಪ್ ವೀಕ್ಷಕರೇ. ಸರಿನಾ? ಇದ್ರ ಬಗ್ಗೆ ತಿಳಿಸೋದಾದ್ರೆ ನಿಮ್ಗೆ 1 to 10th ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ, ಪ್ರೈಮರಿ ಮತ್ತೆ ಹೈಸ್ಕೂಲ್ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಏನಿಲ್ಲ ವೀಕ್ಷಣೆ, ನಿಮ್ಗೆ ಬೇಕಾಗಿರೋದು ಇಲ್ಲಿ ಇಷ್ಟೇ. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ, ಮತ್ತೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗತ್ತೆ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರತ್ತೆ, ಮತ್ತೆ ನಿಮ್ಗೆ ಸ್ಯಾಟ್ಸ್ ಐಡಿ ಏನು STS ನಂಬರ್ ಅಂತ ಏನಿರುತ್ತೆ ಅದು ನಂಬರ್ ಬೇಕಾಗಿರುತ್ತೆ ವೀಕ್ಷಣೆ. ಇಷ್ಟೇ. ಇದು ಏನು ಪ್ರೈಮರಿ ಮತ್ತೆ ಹೈಸ್ಕೂಲ್ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ವೀಕ್ಷಣೆ ಡಾಕ್ಯುಮೆಂಟ್ಸ್. ಇದು ಆದ್ಮೇಲೆ PUC ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, PUC ಕಲಿತಕ್ಕಂತಹ ವಿದ್ಯಾರ್ಥಿಗಳು ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಅದಾದ್ಮೇಲೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಇಲ್ಲಿ ನೋಡುವುದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಚಾಲ್ತಿಯಲ್ಲೇ ಇರಬೇಕಾಗಿರುತ್ತೆ ವೀಕ್ಷಣೆ. ಯಾಕಂದ್ರೆ ಡೇಟ್ ಮುಗಿದು ಹೋಗಿದ್ರೆ ನಿಮ್ಗೆ ಇದು ಬರೋದಿಲ್ಲ. ಹಾಗಾಗಿ ಅದಾದ್ಮೇಲೆ ನಿಮ್ಗೆ ಏನೋ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ನೀವು ಏನಾದ್ರೂ ಮೊದಲಿಗೆ ಅಪ್ಲಿಕೇಶನ್ ಹಾಕಿದ್ರೆ, ನೀವು ಲಾಸ್ಟ್ ಟೈಮ್ ಏನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅದರದ್ದು SSP ID ಏನಾದ್ರೂ ಇದ್ರೆ ಆ ID ಇದ್ರೂ ನಡೆಯುತ್ತೆ. ಮತ್ತೆ ಆ ಐಡಿಗೆ ಯಾವ ಮೊಬೈಲ್ ನಂಬರ್ ನ ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ ಇಲ್ಲಿ ಕಂಪಲ್ಸರಿ ಆಗಿ ಬೇಕಾಗಿರುತ್ತೆ. ಯಾಕಂದ್ರೆ ಅದಕ್ಕೆ OTP ಹೋಗುತ್ತೆ ವೀಕ್ಷಣೆ. OTP ಹೋಗೋದ್ರಿಂದ ಪಾಸ್ವರ್ಡ್ ಮತ್ತೆ ನೀವು ಹೊಸದಾಗಿ ಜನರೇಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಆ ಮೊಬೈಲ್ ನಂಬರ್ ಇಲ್ಲಿ ಖಂಡಿತ ನಿಮ್ಗೆ ಬೇಕಾಗತ್ತೆ. ಸರಿನಾ? ಅದಾದ್ಮೇಲೆ ಇಲ್ಲಿ ನೋಡ್ಬೋದು, ನಿಮ್ಮ ಏನು ಕಾಲೇಜ್ ಡೀಟೇಲ್ಸ್ ಕೂಡ ಇಲ್ಲಿ ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಏನು ಲಾಸ್ಟ್ ಟೈಮ್ ನೀವು SSLC ಏನ್ ಕಲ್ತಿರ್ತೀರಿ ಆ ಡೀಟೇಲ್ಸ್ ಹಾಕಿದ್ಮೇಲೆ ನೀವು ಇಲ್ಲಿ PUC ಕಲಿತಕ್ಕಂತ ಕಾಲೇಜ್, ನಾರ್ಮಲ್ ಆಗಿ ನಿಮ್ಮ ಕಾಲೇಜು ಮತ್ತೆ ನೀವು ಏನ್ ಕೋರ್ಸ್ ಮಾಡಿರ್ತೀರಿ ಏನು ಅದರದ್ದು ನಿಮ್ಗೆ ಡೀಟೇಲ್ಸ್ ಇಲ್ಲಿ ಬೇಕಾಗತ್ತೆ ವೀಕ್ಷಣೆ.
ಸರಿನಾ. ಅದಾದ್ಮೇಲೆ ನೀವು ಆ ಡಿಗ್ರಿ ಏನಾದ್ರೂ ಕಲಿತಾ ಇದ್ರೆ ಡಿಗ್ರಿದವರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದು ನೋಡೋದ್ರೆ, ಈಗ ಡಿಗ್ರಿ ಫಸ್ಟ್ ಸೆಮ್ದವರು ಇಲ್ಲಿ ನೋಡ್ಬೋದು, ಡಿಗ್ರಿ ಫಸ್ಟ್ ಸೆಮ್ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ಇಲ್ಲಿ ಸೇಮ್ PUC ಅವರಿಗೆ ಏನ್ ಬೇಕಾಗಿರುತ್ತೆ ಸೇಮ್ ಡಾಕ್ಯುಮೆಂಟ್ಸ್ ವೀಕ್ಷಕರೇ ಇದರಲ್ಲಿ ನೋಡ್ಬೋದು. ನಿಮ್ಗೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಹಾಗೆ ನಿಮ್ಮ ಏನು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಇಲ್ಲಿ ನಿಮ್ಗೆ ಬೇಕಾಗಿರುತ್ತೆ. ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಮತ್ತೆ ನಿಮ್ಮ ಕಾಲೇಜ್ ಡೀಟೇಲ್ಸ್ ಗಳು ಬೇಕಾಗಿರುತ್ತೆ ವೀಕ್ಷಕರೇ. ಏನಾದ್ರೂ ನೀವು ಡಿಗ್ರಿ ಥರ್ಡ್ ಸೆಮ್ ಇದ್ರೆ ನಿಮ್ಗೆ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು. ಪ್ರೊಫೆಷನಲ್ ಕೋರ್ಸ್ ಗಳಿಗೆ ಏನಾದ್ರೂ ನೀವು ಅಡ್ಮಿಷನ್ ಮಾಡಿದ್ರೆ ನಿಮ್ಗೂ ಕೂಡ ಇಲ್ಲಿ ನೀವು ಲಾಸ್ಟ್ ಇಯರ್ ಏನ್ ಕಲ್ತಿರ್ತೀರಿ ಆ ಕ್ಲಾಸ್ದು ನಿಮ್ಗೆ ಮಾರ್ಕ್ಸ್ ಕಾರ್ಡ್ಗಳು ಇಲ್ಲಿ ನಿಮ್ಗೆ ಬೇಕಾಗಿರುತ್ತೆ ವೀಕ್ಷಕರೇ, ಸರಿನಾ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ KYC ಮಾಡೋದ್ರಿಂದ ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿರಬೇಕಾಗಿರುತ್ತೆ ವೀಕ್ಷಕರೇ, ಸರಿನಾ. ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಫೋಟೋ KYC ಆಗೋದ್ರಿಂದ ನಿಮ್ಮ ಈ KYC ಸಲುವಾಗಿ OTP ಬರುತ್ತೆ ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ, ಸರಿನಾ. ಅದಾದ್ಮೇಲೆ ನಿಮ್ಗೆ ನೋಡ್ಬೋದು ಇಲ್ಲಿ ನಿಮ್ಮ ಏನು ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ನ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಕೌಂಟ್ ನಂಬರ್ ಇಂದ ಇಲ್ಲಿ ಯಾವುದೇ ತರಹದ ಅಮೌಂಟ್ ಗಳನ್ನ ಹಾಕೋದಿಲ್ಲ ವೀಕ್ಷ. ಯಾಕಂದ್ರೆ ನೇರವಾಗಿ ನಿಮ್ಮ DBT ಮುಖಾಂತರ ಏನು ಆಧಾರ್ ನಂಬರ್ ಮುಖಾಂತರ ನಿಮ್ಗೆ ಅಮೌಂಟ್ ನ ಹಾಕ್ತಾ ಇರ್ತಾರೆ ವೀಕ್ಷ. ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ, ಎಷ್ಟು ನೀವು ಕ್ಲಿಯರ್ ಆಗಿ ಅಪ್ಲಿಕೇಶನ್ ಗಳನ್ನ ಅಪ್ಲೈ ಮಾಡ್ತೀರಿ, ಏನು ಮಿಸ್ಟೇಕ್ ಇಲ್ದೇನೆ ಅಪ್ಲಿಕೇಶನ್ ಗಳನ್ನ ಇಲ್ದೇನೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ಅಮೌಂಟೇ ಬಂದಿರೋದಿಲ್ಲ. ಇನ್ನೂ ನೋಡ್ಬೋದು ನೀವು ತುಂಬಾ ಜನಕ್ಕೆ ಅಮೌಂಟ್ ಬಂದಿಲ್ಲ ವೀಕ್ಷಕರೇ, ಸರಿನಾ. ಅವ್ರು ಕೇಳ್ತಾ ಇರ್ತೀರಿ ನನಗೆ ಅಮೌಂಟ್ ಬಂದಿಲ್ಲ ಅಂತೇಳಿ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಗಳನ್ನ ಹಾಕ್ತಾ ಬರ್ರಿ, ಸರಿನಾ. ಇವಾಗ ಯಾರ್ಯಾರಿಗೆಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಡಿಗ್ರಿ ಫಸ್ಟ್ ಸೆಮ್ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನು ಈಗ SSP ಸ್ಕಾಲರ್ಶಿಪ್ ಈಗಾಗಲೇ ಸ್ಟಾರ್ಟ್ ಆಗಿದೆ ವೀಕ್ಷಕರೇ, ಸರಿನಾ. ಅದಕ್ಕೆ ನೀವು ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂತೀರಿ ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವುದೇ ತರಹದ ತಪ್ಪುಗಳನ್ನ ಮಾಡಬೇಡಿ. ನೀವು ಏನಾದ್ರೂ ಮಿಸ್ಟೇಕ್ ಗಳನ್ನ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರೋ ಚಾನ್ಸಸ್ ಇರೋದಿಲ್ಲ ವೀಕ್ಷಕರೇ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಇನ್ನು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿಲ್ಲ ಬೇಗನೆ ಅರ್ಜಿಗಳನ್ನ ಸಲ್ಲಿಸಿ. ಹಾಗೆ ನೀವು ಏನಾದ್ರೂ ಡೌಟ್ಸ್ ಇದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಿಮ್ಗೆ ಸೊಲ್ಯೂಷನ್ ನ ಕೊಡ್ತೀವಿ. ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ, ಆ ಕಮೆಂಟ್ಗೆ ನಾನು ನಿಮ್ಗೆ ಉತ್ತರವನ್ನ ಕೊಡ್ತಾ ಇರ್ತೀನಿ, ಸರಿನಾ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಮಾಹಿತಿಗಳನ್ನ ತಿಳಿಸೋದಿದೆ. ಇನ್ನೂ ಏನಪ್ಪಾ ಮಾಹಿತಿಗಳನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.